ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ತುಂಬ ಮುಖ್ಯವಾದದ್ದು. ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಮನೆಯ ಹೊಸ್ತಿಲು ನಿಮ್ಮ ಭಾಗ್ಯದ ದ್ವಾರ. ಇಂದು ಅದರ ನಿಜವಾದ ರಹಸ್ಯ ತಿಳಿದುಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳುತ್ತೀರಿ, ಬಾಗಿಲನ್ನು ಸ್ವಚ್ಛಗೊಳಿಸುತ್ತೀರಿ, ಬಾಗಿಲಿಗೆ ಸಗಣಿ ನೀರು ಹಾಕಿ ರಂಗೋಲಿ ಹಾಕುತ್ತೀರಿ. ಅದಾದ ನಂತರ ನೀವು ಮಾಡುವ ಅತ್ಯಂತ ಮುಖ್ಯವಾದ ಕೆಲಸ ಏನೆಂದರೆ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚುವುದು. ಅಲ್ಲವೇ? ಅದನ್ನ ಎಂದಾದರೂ ಯೋಚಿಸಿದ್ದೀರಾ? ಹೊಸ್ತಿಲಿಗೆ ಅರಿಶಿನ ಏಕೆ ಹಚ್ಚುತ್ತೀರಿ? ಅದು ಕೇವಲ ಬಣ್ಣಕ್ಕಾಗಿ ಅಥವಾ ಅಕ್ಕಪಕ್ಕದವರ ಮನೆಯವರು ನೋಡಿ ಮೆಚ್ಚಿಕೊಳ್ಳಲಿ ಎಂದು, ಅಥವಾ ತಲೆಮಾರುಗಳಿಂದ ಬಂದಿರುವ ಅಭ್ಯಾಸವಾದ್ದರಿಂದ ಯಾಂತ್ರಿಕವಾಗಿ ಮಾಡುತ್ತಿದ್ದೀರಾ? ನಿಜ ಹೇಳಬೇಕೆಂದರೆ ಇತ್ತೀಚಿನ ದಿನಗಳಲ್ಲಿ 90% ಮಹಿಳೆಯರು ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ. ಆದರೆ ಅದರಲ್ಲಿ ಅಡಗಿರುವ ನಿಜವಾದ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ತಿಳಿಯದೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಆ ತಪ್ಪುಗಳಿಂದಾಗಿ ಎಷ್ಟೇ ಪೂಜೆ ಮಾಡಿದರೂ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಗಂಡ ಹೆಂಡತಿಯ ನಡುವೆ ಜಗಳ, ಮಕ್ಕಳಲ್ಲಿ ಕಿರಿಕಿರಿ, ಕೈಯಲ್ಲಿ ಹಣ ನಿಲ್ಲದಿರುವುದು, ಇವೆಲ್ಲ ಏಕೆ ಆಗುತ್ತವೆ? ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ನಿಮ್ಮ ಸಿಂಹ ದ್ವಾರದ ಹೊಸ್ತಿಲು ಅಳುತ್ತಿರುವುದರಿಂದ. ಹೌದು, ನೀವು ಕೇಳಿದ್ದು ನಿಜ. ಹೊಸ್ತಿಲು ಕೂಡ ಅಳುತ್ತದೆ, ಹಾಗೆ ಆಶೀರ್ವದಿಸುತ್ತದೆ. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಖಂಡಿತವಾಗಿಯೂ ಮಾಡಬೇಕಾದ ಒಂದು ರಹಸ್ಯ ಕೆಲಸದ ಬಗ್ಗೆ ನಾವು ಇಲ್ಲಿ ಹೇಳುತ್ತೇವೆ. ಇದು ಕೇವಲ ಪೂಜೆಯಲ್ಲ, ಇದು ಒಂದು ವಿಜ್ಞಾನ. ಇದು ನಮ್ಮ ಹಿರಿಯರು ನಮಗೆ ನೀಡಿದ ಒಂದು ಅದ್ಭುತವಾದ ವರ. ಸ್ನೇಹಿತರೆ, ಅದಕ್ಕಾಗಿಯೇ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಮಧ್ಯದಲ್ಲಿ ನಾವು ಹೇಳುವ ಒಂದು ಸಣ್ಣ ಕತೆ ನಿಮ್ಮ ಜೀವನವನ್ನು, ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಾಳೆ ಬೆಳಗ್ಗೆ ನೀವು ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮಗೆ ಆಗುವ ಅನುಭವ ವಿಭಿನ್ನವಾಗಿರುತ್ತದೆ. ಮೊದಲಿಗೆ, ನಮ್ಮ ಹೆಣ್ಣು ಮಕ್ಕಳ ಸೌಭಾಗ್ಯವನ್ನು ಕಾಪಾಡಿಕೊಳ್ಳಲು ಬಯಸುವ ಪ್ರತಿಯೊಬ್ಬರು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸ್ತಿಲು ಎಂದರೇನು? ಅದು ಕೇವಲ ಮರದಿಂದ ಮಾಡಿದ ಮರದ ತುಂಡು. ಇದು ಕಲ್ಲಿನಿಂದ ಕಟ್ಟಿದ ಮೆಟ್ಟಿಲು ಅಲ್ಲ. ಮನಃಶಾಸ್ತ್ರಜ್ಞರಾಗಿ ನಾವು ಹೇಳುತ್ತಿದ್ದೇವೆ, ಕೇಳಿ. ಹೊಸ್ತಿಲು ಜಗತ್ತು ಮತ್ತು ಕುಟುಂಬದ ನಡುವಿನ ಲಕ್ಷಣ ರೇಖೆ. ಹೊರಗಿನ ಪ್ರಪಂಚ ಹೇಗಿರುತ್ತದೆ? ಸ್ಪರ್ಧೆಗಳು, ಹಸುವೆಗಳಿಗಾಗಿ ಹಾಡುಗಳು, ಮಾಲಿನ್ಯ, ನಕಾರಾತ್ಮಕ ಶಕ್ತಿ, ಇವೆಲ್ಲವೂ ಹೊರಗಿರುತ್ತದೆ. ನೀರು ಹೇಗಿರಬೇಕು? ಶಾಂತವಾಗಿ, ಪ್ರೀತಿಯಿಂದ, ದೇವಾಲಯದಂತೆ ಇರಬೇಕು. ಹಾಗಾದರೆ ಹೊರಗಿನ ಕಸವೆಲ್ಲ ನಿಮ್ಮ ಮನೆಗೆ ಬರದಂತೆ ತಡೆಯುವುದು ಯಾರು? ಅದೇ ನಿಮ್ಮ ಮನೆಯ ಹೊಸ್ತಿಲು. ಒಬ್ಬ ವ್ಯಕ್ತಿ ಹೊರಗಿನಿಂದ ಮನೆಗೆ ಬಂದಾಗ ಅವರ ಕಾಲುಗಳ ಜೊತೆಗೆ ಅವರ ಮನಸ್ಸಿನ ಜೊತೆ ಅನೇಕ ರೀತಿಯ ಶಕ್ತಿಗಳು ಕೂಡ ಬರುತ್ತವೆ. ಒಬ್ಬರು ನಿಮ್ಮ ಮನೆಯನ್ನು ನೋಡಿ ಅಸೂಯೆ ಪಟ್ಟಿರಬಹುದು, ಮತ್ತೊಬ್ಬರು ನಿಮ್ಮ ಮೇಲೆ ಕೋಪದಿಂದ ಬಂದಿರಬಹುದು. ಆ ಕೆಟ್ಟ ದೃಷ್ಟಿಯನ್ನು ಅಲ್ಲೇ ಭಸ್ಮ ಮಾಡುವ ಶಕ್ತಿ ಅರಿಶಿನಕ್ಕೆ ಮಾತ್ರ ಇದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಹೇಳುತ್ತಾರೆ, ಹೊಸ್ತಿಲು ದಾಟಿದ ಹೆಣ್ಣು, ಹೊಸ್ತಿಲು ದಾಟಿದ ಮಾತು ಎಂದು. ಅಂದರೆ ಹೊಸ್ತಿಲಿಗೆ ಅಷ್ಟು ಪವಿತ್ರತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ? ನಾವು ಹೊಸ್ತಿಲಿನ ಮೇಲೆ ನಿಂತು ಮಾತನಾಡುತ್ತಿದ್ದೇವೆ, ಹೊಸ್ತಿಲಿನ ಮೇಲೆ ಕುಳಿತುಕೊಂಡು ಹರಟೆ ಹೊಡೆಯುತ್ತಿದ್ದೇವೆ. ಏಕೆಂದರೆ ನೀವು ಕಾಲುಗಳಿಂದ ಹೊಸ್ತಿಲನ್ನು ತುಳಿದು ಒಳಗೆ ಹೋಗುತ್ತಿದ್ದೀರಿ. ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತೀರ ಸರಿ, ಆದರೆ ಆ ಅರಿಶಿನದಲ್ಲಿ ಜೀವ ಇದೆಯೇ? ಆ ಅರಿಶಿನ ನಮಗೆ ರಕ್ಷಾ ಕವಚ ಆಗುತ್ತದೆಯೇ, ಅಥವಾ ಕೇವಲ ಬಣ್ಣವಾಗಿ ಉಳಿಯುತ್ತದೆಯೇ? ನೀವು ಹೊಸ್ತಿಲಿಗೆ ಅರಿಶಿನ ಹಚ್ಚುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡುತ್ತೀರಿ ಎಂಬುವುದು ಬಹಳ ಮುಖ್ಯ. ನೀವು ಬಾಗಿಲಿಗೆ ಸೊಂಟ ನೋವಿದೆ ಎಂದು ಗೊಣಗುತ್ತಾ ಹಚ್ಚಿದರೆ ಆ ಹೊಸ್ತಿಲು ನಿಮ್ಮ ಮನೆಗೆ ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಅದೇ ಮನೆ ತಂಪಾಗಿರಬೇಕು, ನನ್ನ ಗಂಡ ನನ್ನ ಮಕ್ಕಳು ಕ್ಷೇಮವಾಗಿ ಹಿಂತಿರುಗಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಆಸ್ತಿ, ಆ ಹೊಸ್ತಿಲು ನಿಮ್ಮ ಮನೆಗೆ ಶ್ರೀರಾಮ ರಕ್ಷೆಯಾಗುತ್ತದೆ.
ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗಲು ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಶಾರದಾ ಅಚ್ಚು ನಿಮ್ಮಂತೆ ನನ್ನಂತೆ ಒಬ್ಬ ಮಧ್ಯಮ ವರ್ಗದ ಗೃಹಿಣಿ. ಶಾರದಾಳಿಗೆ ಮದುವೆಯಾಗಿ ವರ್ಷ, 2 ಮಕ್ಕಳು. ಗಂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಎಲ್ಲವೂ ಚೆನ್ನಾಗಿರುವಂತೆ ಕಾಣುತ್ತಿತ್ತು. ಆದರೆ ಮನೆಯಲ್ಲಿ ಯಾವಾಗಲೂ ಏನೋ ತೀರದ ಗೊಂದಲ. ಗಂಡ ಸಂಜೆ ಮನೆಗೆ ಬಂದ ತಕ್ಷಣ ಕಿರಿಕಿರಿ ಪಡುತ್ತಿದ್ದ. ಮಕ್ಕಳು ಅನಾವಶ್ಯಕವಾಗಿ ಜಗಳ ಮಾಡುತ್ತಿದ್ದರು. ಎಷ್ಟು ಸಂಪಾದಿಸಿದ ಹಣ ನೀರಿನಂತೆ ಖರ್ಚಾಗುತ್ತಿತ್ತು. ಆಸ್ಪತ್ರೆಯ ಖರ್ಚುಗಳ ವಿಪರೀತ. ನಾನು ಪ್ರತಿದಿನ ಪೂಜೆ ಮಾಡುತ್ತಿದ್ದೇನೆ, ಏಕೆ ನಮ್ಮ ಮನೆ ನರಕವಾಗುತ್ತಿದೆ ಎಂದು ಅಳುತ್ತಿದ್ದಳು. ಒಂದು ದಿನ ಅವರ ಮನೆಗೆ ಅವರ ತಾಯಿ ಕಾಂತವ್ವ ಬಂದರು. ಕಾಂತವ್ವ ಬಹಳ ಕಾಲದ ಮನುಷ್ಯರು, ಆದರೆ ಅವರ ಕಣ್ಣುಗಳಲ್ಲಿ ತೇಜಸ್ಸಿತ್ತು. ಅವರು ಮನೆಗೆ ಬಂದ ತಕ್ಷಣ ಗಮನಿಸಿದ ಮೊದಲ ವಿಷಯ, ಶಾರದಾ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಅದರ ಕಳೆಗೊಂದಿತ್ತು. ರಂಗೋಲಿ ಯಾವುದೋ ಆತುರದಲ್ಲಿ ಹಾಕಿದಂತಿತ್ತು. ಮರುದಿನ ಬೆಳಗ್ಗೆ ಶಾರದಾ ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಿರುವಾಗ ಕಾಂತಮ್ಮ ಗಮನಿಸಿದರು. ಒಂದು ಕೈಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಾ ಮತ್ತೊಂದು ಕೈಯಲ್ಲಿ ಬೇಗ ಬೇಗ ಅರಿಶಿನ ನೀರು ಚಿಮುಕಿಸಿ ಒಣಗುವ ಮೊದಲೇ ಅದರ ಮೇಲೆ ಕಾಲಿಟ್ಟು ಒಳಗೆ ಹೋದಳು. ಅದನ್ನು ನೋಡಿ ಜೋರಾಗಿ ಕಾಂತಮ್ಮ ಕರೆದಳು. ಶಾರದಾ ಶಾರದಾ ಬೆಚ್ಚಿಬಿದ್ದಳು. ನೋಡಿದಳು. ಏನು ಆ ಕೆಲಸ ನೀನು ಹಚ್ಚಿದ್ದು ಅರಿಶಿನ ಎಂದು ಕಾಂತವ್ವ ಕೇಳಿದಳು. ಶಾರದಾಳಿಗೆ ಅರ್ಥವಾಗಲಿಲ್ಲ. ಏನಾಯ್ತಮ್ಮ, ಪ್ರತಿದಿನ ಹಚ್ಚುತ್ತಿದ್ದೇನೆ ಅಲ್ವಾ ಎಂದಳು. ಅವರ ಅಮ್ಮ ಹೇಳಿದ ಮಾತುಗಳು ಶಾರದಳ ಜೀವನವಷ್ಟೇ ಅಲ್ಲ, ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಹುಚ್ಚಿ ಹೊಸ್ತಿಲು ಎಂದರೆ ಲಕ್ಷ್ಮೀ ದೇವಿಯ ಪೀಠ. ನೀನು ಫೋನಿನಲ್ಲಿ ಅನಗತ್ಯ ಮಾತುಗಳನ್ನ ಆಡುತ್ತಾ ಬೇಸರದಿಂದ ಅರಿಶಿನ ಕುಂಕುಮವನ್ನು ಹಚ್ಚಿದರೆ ಆ ಲಕ್ಷ್ಮೀ ದೇವಿ ಅಲ್ಲಿ ಹೇಗೆ ಕುಳಿತುಕೊಳ್ಳುತ್ತಾಳೆ? ಅದೂ ಅಲ್ಲದೆ ಅರಿಶಿನ ಹಚ್ಚಿದ ತಕ್ಷಣ ಅದರ ಮೇಲೆ ಕಾಲಿಟ್ಟು ತುಳಿಯುತ್ತಿದ್ದಿ. ನಿನ್ನ ಮನೆಗೆ ಕಾವಲು ಕಾಯುವ ತಾಯಿಯಲ್ಲಿ ನೀನು ಕಾಲಿನಿಂದ ಒದ್ದಿದಂತೆ ಅಲ್ಲವೇ? ಅದು ಅದಕ್ಕಾಗಿಯೇ ನಿನ್ನ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ಇಲ್ಲ. ಇದನ್ನು ಕೇಳಿ ಶಾರದಳ ಕಣ್ಣಿನಲ್ಲಿ ನೀರು ತುಂಬಿದವು. ಹಾಗಾದರೆ ಏನು ಮಾಡಬೇಕು ಅಮ್ಮ ಎಂದು ಕೇಳಿದಾಗ ಕಾಂತಮ್ಮ ಶಾರದಳಿಗೆ ಒಂದು ರಹಸ್ಯ ಪರಿಹಾರವನ್ನು ಹೇಳಿದಳು. ಅಂದಿನಿಂದ ಶಾರದಾ ಆ ಪದ್ಧತಿಯನ್ನು ಪಾಲಿಸಲು ಪ್ರಾರಂಭಿಸಿದಳು. ಇದನ್ನು ನಂಬಿ ಸರಿಯಾಗಿ 21 ದಿನಗಳಲ್ಲಿ ಶಾರದಾ ಅವರ ಮನೆಯಲ್ಲಿ ಬದಲಾವಣೆ ಶುರುವಾಯಿತು. ಗಂಡನ ಕಿರಿಕಿರಿ ಕಡಿಮೆಯಾಯಿತು. ಅನಗತ್ಯ ಖರ್ಚುಗಳು ನಿಂತು ಹೋದವು. ಮನೆಗೆ ಬಂದ ತಕ್ಷಣ ತಿಳಿಯದ ಶಾಂತಿ. ಅಸಲಿಗೆ ಕಾಂತಮ್ಮ ಹೇಳಿದ ರಹಸ್ಯ ಏನು? ಅದು ಮಾಡಿದ ಆ ಕೆಲಸವೇನು? ಈಗ ನಾವು ನಿಮಗೆ ಅದನ್ನೇ ಹೇಳಲು ಹೊರಟಿದ್ದೇವೆ. ಈ ರಹಸ್ಯ ತಿಳಿದುಕೊಳ್ಳುವ ಮೊದಲು ನಮ್ಮ ಪುರಾಣಗಳಲ್ಲಿ ಇರುವಂತಹ ಒಂದು ಅದ್ಭುತ ಕಥೆಯನ್ನು ನೆನಪಿಸಿಕೊಳ್ಳಬೇಕು. ಅದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಮತ್ತು ಆಕೆಯ ಅಕ್ಕನಾದ ಜ್ಯೇಷ್ಠಾದೇವಿಗೆ ಸಂಬಂಧಿಸಿದ ಕತೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯು ಮೊದಲು ಜ್ಯೇಷ್ಠಾದೇವಿ ಶುಚಿತ್ವ ಎಂದರೆ ಇಷ್ಟ ಇರುವುದಿಲ್ಲ. ಗಲಾಟೆಗಳು, ಧೂಳು, ಕೊಳಕು ಎಲ್ಲಿರುತ್ತವೆಯೋ ಅಲ್ಲಿ ಆಕೆಯ ನಿವಾಸ. ಆಕೆ ಪ್ರವೇಶಿಸಿದರೆ ಆ ಮನೆಯಲ್ಲಿ ಐಶ್ವರ್ಯ ಹೋಗುತ್ತದೆ, ದಾರಿದ್ರ್ಯ ಬರುತ್ತದೆ. ಅದಾದ ನಂತರ ಲಕ್ಷ್ಮೀದೇವಿ ಹುಟ್ಟಿದಳು. ಆಕೆಗೆ ಪರಿಶುದ್ಧತೆ, ಅರಿಶಿನ, ಕುಂಕುಮ, ಸುಗಂಧ, ಪರಿಮಳಗಳು ಎಂದರೆ ಬಹಳ ಇಷ್ಟ. ಒಂದು ಬಾರಿ ಜ್ಯೇಷ್ಠಾದೇವಿ ಮತ್ತು ಲಕ್ಷ್ಮೀದೇವಿ ಇಬ್ಬರು ಭೂಲೋಕ ಸಂಚಾರ ಮಾಡುತ್ತಾ ಒಂದು ಗ್ರಾಮಕ್ಕೆ ಬಂದರಂತೆ. ಯಾವ ಮನೆಗೆ ಹೋಗಬೇಕು ಎಂದು ಚರ್ಚಿಸುತ್ತಿದ್ದರು. ಆಗ ಲಕ್ಷ್ಮೀದೇವಿ ಒಂದು ಮಾತು ಹೇಳಿದಳು. ಅಕ್ಕ, ಯಾವ ಮನೆಯ ಹೊಸ್ತಿಲು ಅರಿಶಿನ ಕುಂಕುಮದಿಂದ ಕಂಗೊಳಿಸುತ್ತಿರುತ್ತದೆಯೋ, ಯಾವ ಮನೆಯ ಹೊಸ್ತಿಲ ಬಳಿ ಸ್ತ್ರೀಯರು ಭಕ್ತಿಯಿಂದ ದೀಪ ಹಚ್ಚುತ್ತಾರೋ ಆ ಹೊಸ್ತಿಲು ನನಗೆ ಲಕ್ಷ್ಮಣ ರೇಖೆ. ಅದು ನನಗೆ ಸ್ವಾಗತ ದ್ವಾರ. ನಾನು ಅಲ್ಲೇ ಇರುತ್ತೇನೆ. ಆದರೆ ಯಾವ ಮನೆಯ ಹೊಸ್ತಿಲು ಮಂಕಾಗಿ ಧೂಳು ಹಿಡಿದು ಅರಿಶಿನ ಇಲ್ಲದೆ ಇರುತ್ತದೆಯೋ ಆ ಹೊಸ್ತಿಲು ನನಗೆ ಅಗ್ನಿಗೆ ಸಮಾನ. ನಾನು ಅಲ್ಲಿಗೆ ಹೋಗಲಾರೆ.
ನೀನು ಅಲ್ಲಿರು ಎಂದು ಹೇಳಿದಳಂತೆ. ನೋಡಿದ್ದೀರಾ, ನಾವು ಅರಿಶಿನ ಹಚ್ಚುವುದು ಎಂದರೆ ಪರೋಕ್ಷವಾಗಿ ಜ್ಯೇಷ್ಠ ದೇವಿಗೆ, ಅಂದರೆ ಅಮ್ಮ ನೀನು ಒಳಗೆ ಬರಬೇಡ ಎಂದು, ಇದು ಲಕ್ಷ್ಮೀದೇವಿ ಇರುವ ಸ್ಥಳ ಎಂದು ಬೋರ್ಡ್ ಹಾಕಿದಂತೆ. ಆದರೆ ಇಲ್ಲಿ ಅನೇಕ ಸ್ತ್ರೀಯರು ಮಾಡುವ ತಪ್ಪು ಏನೆಂದರೆ ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಾರೆ. ಬೊಟ್ಟು ಇಡುವಾಗ ಕುಂಕುಮದ ಬದಲು ಸ್ಟಿಕ್ಕರ್ ಅನ್ನು ಬೊಟ್ಟುಗಳನ್ನಾಗಿ ಬಳಸುತ್ತಾರೆ ಅಥವಾ ರಾಸಾಯನಿಕಗಳನ್ನು ಬೆರೆಸಿದ ಪೇಂಟ್ ಹಚ್ಚುತ್ತಾರೆ. ನಮ್ಮ ಲಕ್ಷ್ಮೀದೇವಿ ಆಕರ್ಷಿತಳಾಗುವುದು ಪ್ಲಾಸ್ಟಿಕ್ಗಳಿಂದ ಅಲ್ಲ, ಶುದ್ಧ ಅರಿಶಿನದಿಂದ. ಸಹಜವಾದ ನೀವು ಪೈಂಟ್ ಹಚ್ಚಿ ಕೈ ತೊಳೆದುಕೊಂಡರೆ ಅಲ್ಲಿ ದೇವತೆ ಹೇಗೆ ನೆಲೆಸುತ್ತಾಳೆ? ಹೊಸ್ತಿಲು ಬೆನ್ನೆಲುಬಿನಂತೆ. ನಮ್ಮ ದೇಹದಲ್ಲಿ ಬೆನ್ನು ಮೂಳೆ ಎಷ್ಟು ಮುಖ್ಯವೋ ಮನೆಯ ಹೊಸ್ತಿಲು ಅಷ್ಟೇ ಮುಖ್ಯ. ವಾಸ್ತು ಪ್ರಕಾರವೂ ಸಹ ಮುಖ್ಯ ದ್ವಾರದಿಂದಲೇ ಪ್ರಾಣಶಕ್ತಿ, ಅಂದರೆ ಪಾಸಿಟಿವ್ ಎನರ್ಜಿ ಒಳಗೆ ಬರುತ್ತದೆ. ಅರಿಶಿನವು ಒಂದು ಅದ್ಭುತವಾದ ಆಂಟಿಬಯೋಟಿಕ್, ಕ್ರಿಮಿನಾಶಕವಾಗಿದೆ. ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿದಾಗ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಮನೆಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅದೇ ರೀತಿ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಯೂ ಸಹ ನಿಲ್ಲುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಇಡುವ ಪ್ರತಿಯೊಬ್ಬ ಮಹಿಳೆಯು ತಪ್ಪದೆ ಮಾಡಬೇಕಾದ ಕೆಲಸ ಯಾವುದು? ನಾವು ಹೇಳುವ ಈ ವಿಧಾನವನ್ನು ನಾಳೆಯಿಂದ ಅನುಸರಿಸಿ ಫಲಿತಾಂಶವನ್ನು ನೀವೇ ನೋಡುತ್ತೀರಿ. ಒಂದು ಮಿಶ್ರಣ ಮಾಡುವ ವಿಧಾನ. ಕೇವಲ ನೀರಿನಿಂದ ಅರಿಶಿನವನ್ನು ಮಿಶ್ರಣ ಮಾಡಿ ಆ ನೀರಿಗೆ ಸ್ವಲ್ಪ ಹಸಿ ಹಾಲು ಮತ್ತು ರೋಸ್ ವಾಟರ್, ಅಂದರೆ ಪನ್ನೀರನ್ನು ಸೇರಿಸಿ. ಏಕೆ ಹಾಲು? ಲಕ್ಷ್ಮಿ ಕಟಾಕ್ಷವನ್ನು ನೀಡುತ್ತದೆ. ಪನ್ನೀರು ಸುಗಂಧವನ್ನು ನೀಡುತ್ತದೆ. ಈ ಮಿಶ್ರಣದೊಂದಿಗೆ ಅರಿಶಿನವನ್ನು ಬೆರೆಸಿ ಹೊಸ್ತಿಲಿಗೆ ಹಚ್ಚಿ ಆ ವಾಸನೆಗೆ ಅರ್ಧದಷ್ಟು ನಕಾರಾತ್ಮಕ ಶಕ್ತಿ ಓಡಿ ಹೋಗುತ್ತದೆ. ಹಾಗೆ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತದೆ. ಅರಿಶಿನವನ್ನು ಯಾವಾಗಲೂ ಬಲದಿಂದ ಎಡಕ್ಕೆ ಬರೆಯಬೇಕು. ಇದು ಸಕಾರಾತ್ಮಕ ಶಕ್ತಿಯ ಹರಿವನ್ನು ಸೂಚಿಸುತ್ತದೆ. ಅಡ್ಡದಿಡ್ಡಿಯಾಗಿ ಬರೆಯಬಾರದು. ಆ ಸಮಯದಲ್ಲಿ ಹೇಳಬೇಕಾದ ಮಂತ್ರ, ನೀವು ಹೊಸ್ತಿಲಿಗೆ ಅರಿಶಿನ ಹಚ್ಚುತ್ತಿರುವಷ್ಟು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಆಲೋಚನೆಗಳು ಬರಬಾರದು. ಈ ಚಿಕ್ಕ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ನನ್ನ ಮನೆ ಸುಭಿಕ್ಷವಾಗಿ ಇರಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಅರಿಶಿನವನ್ನು ಹಚ್ಚಬೇಕು. ಕುಲದೇವತೆಯಾದ ಮಹಾಲಕ್ಷ್ಮಿ ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನೀವು ದೇವರನ್ನು ಮುಟ್ಟುತ್ತಿದ್ದೀರಿ ಎಂದು ಭಾವಿಸಬೇಕು. 4 ಬೊಟ್ಟು ಇಡುವ ವಿಧಾನ. ಅರಿಶಿನ ಹಚ್ಚಿದ ನಂತರ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿ ಹಾಕಿ ಅದರ ಮೇಲೆ ಕುಂಕುಮ ಬೊಟ್ಟು ಇಡಿ. ಕುಂಕುಮ ಇಡುವಾಗ ನಿಮ್ಮ ಉಂಗುರ ಬೆರಳನ್ನು ಬಳಸಿ ಕುಂಕುಮ ಇಡುತ್ತಾ, ನನ್ನ ಪತಿಯ ಆಯುಷ್ಯ ಹೆಚ್ಚಾಗಬೇಕು, ನನ್ನ ಮನೆ ಧಾನ್ಯದಿಂದ ತುಂಬಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಿ. ಸ್ತ್ರೀಯ ಸಂಕಲ್ಪಕ್ಕೆ ತಿರುಗು ಅನ್ನೋದೇ ಇಲ್ಲ. ಇದು ಅತಿ ಮುಖ್ಯವಾದ ನಿಯಮ. ಅರಿಶಿನ ಹಚ್ಚಿದ ನಂತರ ದಯವಿಟ್ಟು ಅದರ ಮೇಲೆ ತಕ್ಷಣ ಕಾಲಿಡಬೇಡಿ. ನಿಮ್ಮ ಮನೆಯಲ್ಲಿ ಇದ್ದವರಿಗೂ ಹೇಳಿ. ಹೊಸ್ತಿಲನ್ನು ತುಳಿಯುವುದು ಎಂದರೆ ಲಕ್ಷ್ಮೀ ದೇವಿಯನ್ನು ತುಳಿದಂತೆ. ಹೊಸ್ತಿಲನ್ನು ದಾಟಬೇಕು ಹೊರತು ತುಳಿಯಬಾರದು. ಪ್ರತಿ ಶುಕ್ರವಾರ ಹೊಸ್ತಿಲಿನ 2 ಬದಿಗಳಲ್ಲಿ 2 ಹೂಗಳನ್ನು ಇಡಿ. ಸಾಧ್ಯವಾದರೆ ಸಂಜೆ ಹೊಸ್ತಿಲಿನ ಒಳಭಾಗದಲ್ಲಿ 2 ಮಣ್ಣಿನ ದೀಪಗಳನ್ನು ಹಚ್ಚಿ. ಇದನ್ನು ಹೊಸ್ತಿಲು ಲಕ್ಷ್ಮೀ ಪೂಜೆ ಎಂದು ಕರೆಯುತ್ತಾರೆ. ಇದನ್ನು ಮಾಡಿದ ಯಾವುದೇ ಮನೆಯಾಗಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚು ಕಾಲ ಇರುವುದಿಲ್ಲ. ಇನ್ನು ಕೆಲವು ಸಣ್ಣ ಪುಟ್ಟ ತಪ್ಪುಗಳಿವೆ, ಅವುಗಳನ್ನು ನಾವು ತಿಳಿಯದೆ ಮಾಡುತ್ತೇವೆ. ಅವುಗಳನ್ನು ತಕ್ಷಣ ನಿಲ್ಲಿಸಿ. ಪೂಜಾ ಕೋಣೆಯಲ್ಲಿ ಉಳಿದಿರುವ ಹಳೆಯ ಅರಿಶಿನ ಕುಂಕುಮವನ್ನು ಅವಧಿ ಮೀರಿದರೆ ಹೊಸ್ತಿಲಿಗೆ ಹಚ್ಚಬೇಡಿ. ಬಳಸುವ ಅರಿಶಿನ ಶುದ್ಧವಾಗಿ ಹೊಸದಾಗಿ ಇರಬೇಕು. ಹಾಗೆ ಪೊರಕೆಯನ್ನು ತಾಗಿಸಬಾರದು. ಗುಡಿಸುವಾಗ ಪೊರಕೆಯನ್ನು ಬಾಗಿಲಿಗೆ ಗಟ್ಟಿಯಾಗಿ ತಾಗಿಸಬೇಡಿ. ಪೊರಕೆ ಲಕ್ಷ್ಮಿಯ ಸ್ವರೂಪವಾಗಿದ್ದರೂ ಧೂಳು ತುಂಬಿದ ಪೊರಕೆಯನ್ನು ಬಾಗಿಲಿಗೆ ತಾಗಿಸುವುದು ಒಳ್ಳೆಯದಲ್ಲ. ಕಣ್ಣೀರನ್ನು ಹಾಕಿಕೊಂಡು ದುಃಖದಿಂದ ಎಂದಿಗೂ ಬಾಗಿಲನ್ನು ಸ್ವಚ್ಛಗೊಳಿಸಬೇಡಿ. ಸ್ತ್ರೀಯರು ಕಣ್ಣೀರು ಹಾಕುತ್ತಾ ಬಾಗಿಲಿನ ಮೇಲೆ ಆ ಕಣ್ಣೀರು ಬಿದ್ದರೆ
ಆ ವಂಶಕ್ಕೆ ಒಳ್ಳೆಯದಲ್ಲ. ಕಷ್ಟಗಳಿದ್ದರೂ ಆ ಒಂದು ನಿಮಿಷ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಗುತ್ತಾ ಅಮ್ಮನವರನ್ನು ಸ್ವಾಗತಿಸಿ. ನೆನಪಿಡಿ, ಮನೆಯನ್ನು ಇಟ್ಟಿಗೆಗಳಿಂದ ಕಟ್ಟಿರಬಹುದು, ಕುಟುಂಬವನ್ನು ಸ್ತ್ರೀಯ ಮನಸ್ಸಿನಿಂದ ಮತ್ತು ಅವಳು ಆಚರಿಸುವ ಧರ್ಮದಿಂದ ನಿಲ್ಲುತ್ತದೆ. ನಿಮ್ಮ ಮನೆಯ ಬಾಗಿಲು ನಿಮ್ಮ ಕುಟುಂಬದ ಗೌರವದ ಪ್ರತೀಕವಾಗಿದೆ. ಅದು ಎಷ್ಟು ಸುಂದರವಾಗಿದೆಯೋ ನಿಮ್ಮ ಮುಖದಲ್ಲಿ ಅಷ್ಟೇ ಸೌಂದರ್ಯ ಇರುತ್ತದೆ. ನೀವು ಗಮನಿಸಿ, ಯಾವ ಮನೆಯಲ್ಲಿ ಹೊಸ್ತಿಲು ಅರಿಶಿನ ಕುಂಕುಮಗಳಿಂದ ಹೊಳೆಯುತ್ತಿರುತ್ತದೆಯೋ ಆ ಮನೆಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ ಅನಿಸುತ್ತದೆ. ಅದೇ ನಿಮ್ಮ ಯಶಸ್ಸು. ಸ್ನೇಹಿತರೆ, ನಾಳೆಯಿಂದ ಅರಿಶಿನ ಹಚ್ಚುವಾಗ ಇದು ಒಂದು ಕೆಲಸದಂತೆ ಅಲ್ಲದೆ ಅದು ಒಂದು ಯೋಗದಂತೆ, ಒಂದು ವರದಂತೆ ಭಾವಿಸಿ ಮಾಡಿ. ನಿಮ್ಮ ಮನೆಯ ಹೊಸ್ತಿಲು ನಿಮಗೆ ಗುಡಿಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.